ಈಗ ಸದ್ಯಕ್ಕೆ ಲಾಕ್ಡೌನ್ ಇರೋದ್ರಿಂದ ಬೇಕ್ರಿ ತಿಂಡಿ ಆಗ್ಬೋದು ಅಥವಾ ಕುರ್ಕುಲ್ ತಿಂಡಿ ಆಗಿರ್ಬೋದು ಯಾವುದು ನಮ್ಗೆ ಈಸಿಯಾಗಿ ಸಿಗ್ತಾ ಇಲ್ಲ. ಮನೆಯಲ್ಲೇ ಎಲ್ಲ ಮಾಡ್ಕೊಳ್ಬೇಕಾಗತ್ತೆ. ಮಕ್ಕಳಿರ್ತಾರೆ ಮನೆಯಲ್ಲೇ ಅಂತ ಅನ್ನೋದಾದರೆ ಏನಾದರೂ ಒಂದು ಮಾಡಿಕೊಡ್ಲೇಬೇಕು. ಸೊ ಇಲ್ಲಿದೆ ಒಂದು ಈಸಿಯಾಗಿರೋವಂಥ ರೆಸಿಪಿ. ಮಾಮೂಲಿ ಇಡ್ಲಿ ಪಾತ್ರೆಯಲ್ಲೇ ಮಾಡ್ಕೋಬೋದು. ಮೈದಾ ಹಿಟ್ಟು ಬೆಣ್ಣೆ ಇದ್ದರೆ ತುಂಬ ಈಸಿಯಾಗಿ ಮಾಡ್ಬೋದು. ಬೆಣ್ಣೆ ಬಿಸ್ಕತ್ ಅಂತ ಹೇಳ್ತಾರಲ್ಲ ಅದೇ ಇದು. ಸೊ ನಾನು ಮನೆಯಲ್ಲೇ ಒಂದು ಸ್ವಲ್ಪ ಕೆನೆನೆಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದೆ. ಅದರಲ್ಲೇ ಬೆಣ್ಣೆ ಮಾಡ್ತಾಯಿದ್ದೆ ಮೊದಲು. ಆವಾಗ ಪ್ಲ್ಯಾನ್ ಬಂತು ಬೆಣ್ಣೆ ಮಾಡ್ತಾಯಿದ್ದೀನಿ, ಹೆಂಗೋ ಬೆಣ್ಣೆ ತುಂಬ ಇದೆ, ಸೊ ಬೆಣ್ಣೆ ಬಿಸ್ಕತ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಬಾಕ್ಸ್ ತುಂಬ ಕೆನೆನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಫ್ರೀಝರಲ್ಲಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ 15ರಿಂದ 20 ದಿನದವರೆಗೂ ನೀವು ಸ್ಟೋರ್ ಮಾಡ್ಕೊಳ್ಬೋದು, ಏನೂ ಕೆಡೋದಿಲ್ಲ. ಈಗ ಆ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡಿರೋ ಕೆನೆನಲ್ಲೇ ನಾನು ಇವಾಗ ಬೆಣ್ಣೆನ ಮಾಡ್ತಾಯಿದ್ದೀನಿ. ಏನಿಲ್ಲ, ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಹಾಗೆ ಬೀಟ್ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಬೆಣ್ಣೆ ಬರುತ್ತೆ. ಬೀಟರ್ ಇಲ್ಲ ಅಂತಂದರೆ ಮಿಕ್ಸಿನಲ್ಲೂ ಸಹ ನೀವು ಮಾಡ್ಕೊಳ್ಬೋದು, ಅದರಲ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಈಗ ಬೆಣ್ಣೆ ಬಿಸ್ಕತ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಬೆಣ್ಣೆ ಮನೆಯಲ್ಲೇ ಮಾಡಿದಂಥ ಬೆಣ್ಣೆನ ಎತ್ಕೊಂಡಿದ್ದೀನಿ. ಇದರಲ್ಲಿ ಆಲ್ಮೋಸ್ಟ್ ಒಂದು 3/4 ಭಾಗ ಅಷ್ಟು ಬಂದಿದೆ. ಇದು ಎಷ್ಟು ಬೇಕಾಗುತ್ತೆ ಅಂತ ಮೆಜರ್ಮೆಂಟ್ ಮಾಡಿಕೊಂಡು ನಾವು ಬಳಸ್ಕೊಳ್ಳೋಣ. ಇಲ್ಲಿ ನಾನು 1.5 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಅರ್ಧದಷ್ಟು ನಮಗೆ ಸಕ್ಕರೆ ಪುಡಿ ಬೇಕಾಗುತ್ತೆ. ಸಕ್ಕರೆ ಪುಡಿ ನಾನು ರೆಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು 3/4 ಕಪ್ಪಷ್ಟು ಎತ್ತಿಟ್ಕೊಂಡಿದ್ದೀನಿ ನಾನು. ನೋಡಿ, ಈ ರೀತಿ ನೈಸಾಗಿ ಪುಡಿ ಇರಬೇಕಾಗತ್ತೆ. ಸಕ್ಕರೆ ಪುಡಿ ಮಾಡ್ಕೊಳ್ಬೇಕಾದ್ರೆ ನೀವು ಏಲಕ್ಕಿನ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೋದು. ನಾನಿದು ಮೊದಲೇ ಮಾಡಿ ಇಟ್ಕೊಂಡಿದ್ದಂಥ ಸಕ್ಕರೆ ಪುಡಿ. ಸೊ ಅದಕ್ಕೆ ನಾನು ಇವಾಗ ಸಪ್ರೇಟಾಗಿ ಸ್ವಲ್ಪ ಫ್ಲೇವರ್ಗೋಸ್ಕರ ಒಂದು 3 ಏಲಕ್ಕಿ ತೊಗೊಂಡಿದ್ದೀನಿ. ಸಕ್ಕರೆ ಜೊತೆಯಲ್ಲಿ ನೀವು ಕುಟ್ಟಿ ಪುಡಿ ಮಾಡಿಕೊಂಡ್ರೆ ಬೇಗ ನೈಸಾಗಿ ಪುಡಿ ಆಗೋಗುತ್ತೆ. ಏಲಕ್ಕಿ ಮತ್ತು ಸಕ್ಕರೆ ಎರಡನ್ನೂ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದಾದಮೇಲೆ ಒಂದು ಸತಿ ಜರಡೆ ಇಟ್ಕೊಂಬಿಡಿ. ಟೀ ಸೋಸೋದ್ರಲ್ಲೋ ಅಥವಾ ದಪ್ಪದ ಜರಡೆ ಬರುತ್ತಲ್ವ ಅದರಲ್ಲಿ ಜರಡೆ ಇಟ್ಕೊಂಡ್ರೆ ಆಗುತ್ತೆ. ಯಾಕಂದರೆ ನಮಗೆ ಈ ಬಿಸ್ಕೆಟಲ್ಲಿ ಮಧ್ಯದಲ್ಲಿ ಏಲಕ್ಕಿದು ಒಟ್ಟು ಅಥವಾ ಬೀಜ ಎಲ್ಲ ಸಿಕ್ಕಿದ್ರೆ ಚೆನ್ನಾಗಿರೋದಿಲ್ಲ, ನೈಸಾಗಿರಬೇಕಾಗತ್ತೆ. ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದನ್ನು ಜರಡೆ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಈಗ ಬೆಣ್ಣೆನ ಮೆಷರ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ನಲ್ಲ, ನಾನು ಇವಾಗ ತೊಗೊಂಡಿರೋ ಮೈದಾ ಅಳತೆಗೆ 3/4 ಕಪ್ಪಷ್ಟು ಬೆಣ್ಣೆ ಬೇಕಾಗುತ್ತೆ. ಇದು ಅರ್ಧ ಕಪ್ ಮೆಷರ್ಮೆಂಟ್ ಇದು ಕಪ್ಪಿದು. ಇದಿಷ್ಟು ಹಾಕಿ ಇನ್ನು ಇದರಲ್ಲಿ 1/4 ಭಾಗ ಅಷ್ಟು ಬೆಣ್ಣೆನ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ನಿಮ್ಮ ಹತ್ರ ಇಷ್ಟೊಂದು ಬೆಣ್ಣೆ ಇಲ್ಲ ಅಂತಂದರೆ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಬೆಣ್ಣೆ ಸಹ ಸೇರಿಸ್ಕೊಳ್ಬೋದು, ಅದು ರುಚಿ ತುಂಬ ಚೆನ್ನಾಗೇ ಕೊಡುತ್ತೆ. ನನ್ನ ಹತ್ರ ಆಲ್ರೆಡಿ ಇರೋದ್ರಿಂದ ನಾನು ಇದನ್ನೇ ಯೂಸ್ ಮಾಡ್ಕೊಳ್ತೀನಿ. ನೋಡಿಕೊಂಡು ಇನ್ನೂ ಸ್ವಲ್ಪ ಬೇಕು ಅಂದರೆ ಹೆಚ್ಚಿಸ್ಕೊಳ್ಬೋದು. ಕಲಿಸ್ಕೊಳ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. 1 ಚಮಚದಷ್ಟು ಉಪ್ಪು. ಈಗ ಪುಡಿ ಮಾಡ್ಕೊಂಡಿದ್ದಂಥ ಏಲಕ್ಕಿ ಮತ್ತು ಸಕ್ಕರೆ ಜರಡೆ ಇಟ್ಕೊಂಡಿದ್ದೀನಿ, ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸಕ್ಕರೆ ಪುಡಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಒಂದು ವಿಸ್ಕರ್ ಅಥವಾ ಸ್ಪೂನ್ ಏನರಲ್ಲಾದರೂ ಸರಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಡೈರೆಕ್ಟಾಗಿ ನೀವು ಕೈ ಹಾಕಕ್ಕೆ ಹೋದರೆ ಕೈಗೆ ಎಲ್ಲ ಬೆಣ್ಣೆ ಅಂಟ್ಕೊಂಡ್ಬಿಡುತ್ತೆ. ವಿಸ್ಕರ್ ಸಹಾಯದಲ್ಲಿ ಮಾಡೋಕ್ಕೆ ಹೋದರೆ ನೀಟಾಗಿ ಮಿಕ್ಸ್ ಆಗಿಬಿಡುತ್ತೆ. ಆಮೇಲೆ ನೋಡಿ ಒದರಿದ್ರೆ ಪೂರ್ತಿ ಬೆಣ್ಣೆ ಎಲ್ಲ ಬಂದುಬಿಡುತ್ತೆ. ಆಮೇಲೆ ಕೈಯಲ್ಲಿ ಸಾಫ್ಟಾಗಿ ಕಲಿಸ್ಕೊಳ್ಬೇಕು. ಚಪಾತಿ ಅಥವಾ ಪೂರಿಗೆಲ್ಲ ಕಲಿಸ್ಕೊಳ್ತೀವಲ್ಲ ಅಷ್ಟು ಗಟ್ಟಿಯಾಗೆಲ್ಲ ತುಂಬ ಪ್ರೆಷರ್ ಹಾಕಿ ಕಲಿಸ್ಕೊಳ್ಳೋದು ಬೇಕಾಗಲ್ಲ. ಇದಕ್ಕೆ ಸುಮ್ಮನೆ ಹಾಗೆ ಒಂದು ಉಂಡೆ ಹದಕ್ಕೆ ಬಂದರೆ ಸಾಕು. ನೋಡಿ, ಈಗ ಕರೆಕ್ಟಾಗಿ ಒಂದು ಉಂಡೆ ಹದಕ್ಕೆ ಬಂದಿದೆ. ಮಧ್ಯದಲ್ಲಿ ನಿಮಗೆ ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಬೆಣ್ಣೆನ ಸೇರಿಸ್ಕೊಳ್ಬೋದು. ಈಗ ಇದರಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ಬೇಕು. ಉಂಡೆ ಮಾಡ್ಕೊಳ್ಬೇಕಾದ್ರೂ ಅಷ್ಟೇ ತುಂಬ ಗಟ್ಟಿಯಾಗಿ ಪ್ರೆಸ್ ಮಾಡಿ ಉಂಡೆನ ಮಾಡ್ಕೊಳ್ಬಾರ್ದು. ಸಾಫ್ಟಾಗಿ ಪ್ರೆಸ್ ಮಾಡ್ತಾ ಉಂಡೆನ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲ ಉಂಡೆನೂ ಇದೇ ರೀತಿಯಲ್ಲಿ ರೆಡಿ ಮಾಡ್ಕೊಂಡ್ಬಿಡೋಣ. ಎಲ್ಲನೂ ಈ ರೀತಿ ಉಂಡೆನ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ನಾವು ಬೆಣ್ಣೆ ಬಿಸ್ಕೆಟ್ ಆಕಾರಕ್ಕೆ ತೊಗೊಂಡು ಬರಬೇಕು. ನೋಡಿ, ಈ ರೀತಿ ರೋಲ್ ಮಾಡ್ತಾ ಮಾಡ್ತಾ ಡೈಮಂಡ್ ಶೇಪಿಗೆ ಬರುತ್ತೆ. ಆಮೇಲೆ ನಾವು ಇದನ್ನು ಪ್ರೆಸ್ ಮಾಡ್ಕೊಳ್ಬೇಕು ಹೀಗೆ. ಈಗ ಅರ್ಧ ಉಂಡೆಗಳು ಅಥವಾ ಬಿಸ್ಕೆಟ್ ಎಲ್ಲ ರೆಡಿ ಆಗ್ತಾ ಇದ್ದಾಗೇ ನಾನಿಲ್ಲಿ ಕಲ್ಲುಪ್ಪನ್ನ ಇಡ್ಲಿ ಪಾತ್ರೆಗೆ ಹಾಕ್ಕೊಂಡು ಬಿಸಿಗೆ ಇಟ್ಕೊಂಡಿದ್ದೀನಿ. ಇದು ಅವನ್ ಥರ ವರ್ಕ್ ಆಗುತ್ತೆ. ಇದಿಲ್ಲಿ ಬಿಸಿ ಆಗೋಷ್ಟರಲ್ಲಿ ನಾವು ಆವಾಗ ಉಳಿದಿರೋಂಥ ಬೆಣ್ಣೆ ಬಿಸ್ಕೆಟ್ದೆಲ್ಲನೂ ರೆಡಿ ಮಾಡ್ಕೊಳ್ಬೋದು. ಇದು ಇವಾಗ ಇಲ್ಲಿ ಬಿಸಿ ಆಗಲಿ. ಬೆಣ್ಣೆ ಬಿಸ್ಕತ್ ಮಾಡಬೇಕಾದ್ರೆ ಇನ್ನೊಂದು ವಿಷಯ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಬೆಣ್ಣೆನ ಬಂದು ರೂಮ್ ಟೆಂಪರೇಚರಲ್ಲೇ ಇಟ್ಕೊಳ್ಬೇಕು. ನಾನಿಲ್ಲಿ ಮನೆಯಲ್ಲೇ ಮಾಡಿದ ಬೆಣ್ಣೆ ಆಗಿದ್ದರಿಂದ ಅದು ರೂಮ್ ಟೆಂಪರೇಚರಲ್ಲೇ ಇತ್ತು. ನೀವೇನಾದರೂ ಅಂಗಡಿಯಿಂದ ತೊಗೊಂಡು ಬಂದಿದ್ದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ರೆ ಅದನ್ನು ಒಂದು 2 ಗಂಟೆಗಳ ಕಾಲ ಆಚೆಗಡೆ ಇಟ್ಬಿಟ್ಟು ಆಮೇಲೆ ರೆಡಿ ಮಾಡ್ಕೊಳ್ಳಿ, ಆವಾಗ ಸರಿ ಹೋಗುತ್ತೆ. ಈಗ ಎಲ್ಲ ಬೆಣ್ಣೆ ಬಿಸ್ಕೆಟು ರೆಡಿ ಆಗಿದೆ. ಈಗ ಇದನ್ನು ನಾವು ಪ್ಲೇಟ್ನಲ್ಲಿ ಅರೇಂಜ್ ಮಾಡ್ಕೊಳ್ಬೇಕು. ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಈ ರೀತಿ ಬೆಣ್ಣೆನ ಸವರ್ಕೊಳ್ಬೇಕಾಗತ್ತೆ. ನೋಡಿ, ಸ್ವಲ್ಪನೇ ಸಾಕಾಗತ್ತೆ.
ಈ ರೀತಿ ಸವರ್ಕೊಂಡು ಒಂದು ಇಡ್ಲಿ ಗುಳಿ ಏನಿದೆ ಇದರಲ್ಲಿ ಒಂದನ್ನೇ ಇಡಬೇಕು, 2 3 ಆ ರೀತಿ ಎಲ್ಲ ಇಡಕ್ಕೆ ಹೋಗಬೇಡಿ, ಒಂದನ್ನೇ ಇಟ್ಬಿಟ್ಟು ಬೇಕ್ ಮಾಡ್ಕೊಳ್ಬೇಕು ನಾವು. ಈಗ ನಾನು ಎಲ್ಲ ಬೆಣ್ಣೆ ಬಿಸ್ಕೆಟನ್ನು ಇಡ್ಲಿ ಪ್ಲೇಟಲ್ಲಿ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಮೀನ್ವೈಲ್ ಇಡ್ಲಿ ಪಾತ್ರೆನೂ ಸಹ ಬಿಸಿ ಆಗಿರುತ್ತೆ, ಪಾತ್ರೆ ತುಂಬ ಬಿಸಿ ಇರುತ್ತೆ. ನೋಡಿಕೊಂಡು ಈಗೆಲ್ಲ ಇಡ್ಲಿ ಪ್ಲೇಟನ್ನು ನೀಟಾಗಿ ಇದರಲ್ಲಿ ಅರೇಂಜ್ ಮಾಡ್ಕೊಳ್ಳೋಣ. ಅರೇಂಜ್ ಮಾಡಿಬಿಟ್ಟು ಕಮ್ಮಿ ಊರಿನಲ್ಲಿ ಇದು 20 ನಿಮಿಷ, ಕರೆಕ್ಟಾಗಿ 20 ನಿಮಿಷ ಇದು ಬೇಯೋದಕ್ಕೆ ಬಿಟ್ಬಿಡ್ಬೇಕಾಗತ್ತೆ. ಸೊ ಕ್ಲೋಸ್ ಮಾಡಿಬಿಟ್ಟು ಇದನ್ನು 20 ನಿಮಿಷ ಬೇಕಾಗೋದಕ್ಕೆ ಬಿಟ್ಬಿಡೋಣ. ಹೆಂಗಿದೆ ಬಿಸ್ಕೆಟು? ಚೆನ್ನಾಗಿದೆಯಾ? ಕ್ರಿಸ್ಪಿ ಆಗಿದೆಯಾ? ಸಾಫ್ಟ್ ಆಗಿಲ್ಲ, ಕ್ರಿಸ್ಪಿ ಆಗಿದೆ. ಇಲ್ಲಿ ನೋಡ್ಕೊಂಡು ಹೇಳ್ಬೇಕು. ಇಷ್ಟ ಆಯ್ತಾ? ಸಾಫ್ಟ್ ಸ್ಪೈಡರ್ಮ್ಯಾನ್ ಬಿಸ್ಕೆಟ್. ಸ್ಪೈಡರ್ಮ್ಯಾನ್ ಬಿಸ್ಕೆಟ್ ನೀನು ಹೆಸರಿಟ್ಟಿರೋದ ಸ್ಪೈಡರ್ಮ್ಯಾನ್ ಬಿಸ್ಕೆಟ್ ಅಂತ? ಬಿಸ್ಕೆಟ್ ಕೈಯಲ್ಲಿ ಕ್ರಿಸ್ಪಿ ಆ್ಯಂಡ್ ಸಾಫ್ಟ್. ಹೌದಾ? ಈ ಬಿಸ್ಕೆಟನ್ನು ನೀವು 2 ಅವರ್ ಅಟ್ಲೀಸ್ಟ್ ಚೆನ್ನಾಗಿ ಆರಿಸ್ಬಿಟ್ಟು ಆಮೇಲೆ ತಿನ್ನಬೇಕು, ತುಂಬ ಸಾಫ್ಟಾಗಿ ಆಗುತ್ತೆ. ಮೇಲ್ಗಡೆ ಈ ರೀತಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಸ್ವಲ್ಪ ಬೇಯಿಸ್ಕೊಂಡ್ರೆ ಒಳ್ಳೆಯದು. ಒಳಗಡೆ ಎಲ್ಲ ಹಿಟ್ಟಿಟ್ಟು ಅಂತರ ಅನ್ಸೋದಿಲ್ಲ ನಿಮ್ಗೆ, ಅವಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಮಾಡ್ತಾ ಇದ್ದಂಗೆ ತಿಂದರೆ ಹೌದು ಆಚೆಗಡೆ ನಿಮಗೆ ಕ್ರಿಸ್ಪಿಯಾಗಿ ಅನಿಸುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ಅದನ್ನೇ ನನ್ನ ಮಗ ಹೇಳೋದಕ್ಕೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಮರಿದಿರ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. Thank you.